ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ ಹೆಸರು ಬಂದು ಶ್ರೀವಾರಿ ಅಂತ. ನೀವೆಲ್ಲರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ. ಇವತ್ತು ಬಂದು ನಮ್ಮ ಅಕ್ಕನ ಮಗಳದು ಹಳದಿ ಫಂಕ್ಷನ್ ನಡೀತಾ ಇದೆ. ಅಂದರೆ ನಮ್ಮ ಅಕ್ಕನ ಮಗಳು ಮೊಮ್ಮಗಳದು ನನಗೆ ಅಕ್ಕನ ಮಗಳು ಆಗಬೇಕಾಗುತ್ತೆ. ದೊಡ್ಡಮ್ಮ ಫೋಟೋದ ಮೇಲೆ ಎಲ್ಲೋ ಬರೋದೇ ಇಲ್ಲ, ಬರೋದೇ ಇಲ್ಲ. ಇದು ನಮ್ಮ ತಂಗಿ ಮಗಳು ಚಿನ್ಮಯಿ ಅಂತ. ನೋಡಿ, ಹಳದಿ ಫಂಕ್ಷನ್ಗೆ ಈ ಥರ ಡೆಕೋರೇಷನ್ ಮಾಡಿದ್ದಾರೆ. ಇವರು ನಮ್ಮ ದೊಡ್ಡಮ್ಮನ ಮಗಳು ಶಾಸ್ತ್ರ ಮಾಡೋಕ್ಕೆ ಹಳದಿ ಎಲ್ಲ ಹಚ್ತಾ ಇದ್ದಾರೆ. ಸ್ವಲ್ಪ ಫಾಸ್ಟಾಗಿ ಹಳದಿ ಹಚ್ಚಿರೋದನ್ನ ನಾನು ವಿಡಿಯೋ ಮಾಡಿಲ್ಲ, ಹಾಕಿಲ್ಲ. ಸ್ವಲ್ಪ ವಿಡಿಯೋಗಳನ್ನ ಹಾಕಿದ್ದೀನಿ ಅಷ್ಟೇ. ನಮ್ಮಮ್ಮ ಅಂದ ದೊಡ್ಡಮ್ಮ ಎಲ್ಲ ಮಾತಾಡ್ತೀನಿ ಅದು ಹಳದಿ ಹಚ್ತಾ ಇರೋದು ನೋಡ್ಕೊಂಡು ನಾವೆಲ್ಲ ಹಳದಿ ಹಚ್ಕೊಂಡು ಹುಡುಗಿಯ ಅಣ್ಣ, ಇವರು ಪೊಲೀಸ್. ಹುಡುಗಿ ಹೆಸರು ಬಂದು ರಂಜು ಅಂತ, ಅವ್ರ ಅಣ್ಣ ಹೆಸರು ಬಂದು ತಿಲಕ್ ಅಂತ. ಇವರಿಬ್ಬರು ಪೊಲೀಸು, ಮಂಗಳೂರಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವ್ರ ಅಮ್ಮನ ಮನೆ ಬಂದು ಇರಿಸೇವೆ. ಇಲ್ಲಿ ಮದುವೆ ನಡೀತಾ ಇದೆ ಇರಿಸೇವೆ ನಮ್ಮ ಅಕ್ಕನ ಮನೆಗೆ. ನಾವು ಹಾಗಾಗಿ ಎಲ್ಲರೂ ಬಂದಿದ್ದೀವಿ. ಅಮ್ಮು ಬಂದಿಲ್ಲ, ಅಮ್ಮು ಕಾಲೇಜಿಗೆ ಅಂತ ಬರಲಿಲ್ಲ, ಅವಳು ಎಕ್ಸಾಮ್ ಅಂತ. ಹಾಗಾಗಿ ಅಕ್ಕನ ಮಗಳು ಮತ್ತೆ ಅಮ್ಮನ ಮಗಳು ನಾವೆಲ್ಲರೂ ಬಂದು ಬಂದು ಫೋಟೋಸ್ ಹೇಳ್ಕೊಡ್ತಿದ್ದಾರೆ ಈ ಥರ ಇಟ್ಕೋ ಅಂತ. ಹಾಗಾಗಿ ಎಲ್ಲರೂ ನಾವು ನಗಾಡ್ತಾ ಇದ್ದೀವಿ, ತಮಾಷೆ ಮಾಡ್ಕೊಂಡು. ಯಾವುದು ಕನ್ನಡ ಸಂಘ ಇವರಿಬ್ಬರು ಬಂದು ನಮ್ಮ ಅಕ್ಕ ಬಾವ, ಹುಡುಗಿಯರ ಅಪ್ಪ ಅಮ್ಮ. ಬಿರಿಯಾನಿ ಅಂತ ಹುಡುಗಿಯರಮ್ಮ ಬಂದು ಅರ್ಶಿನ ಹಚ್ತಿದ್ರು, ಅಳ್ತಾ ಇದ್ದಾರೆ. ಹಾಗೆ ಮಗನು ಅಳ್ತಾ ಇದ್ದಾರೆ. ನನಗೂ ಒಳ ಬಂತು, ಹಾಗಾಗಿ ನಾನು ಅಳ್ತಾ ಇದ್ದೆ. ನಮ್ಮ ಅಕ್ಕರೆಲ್ಲರೂ ತಮಾಷೆ ಮಾಡ್ತಾ ಇದ್ರು. ನಮ್ಮ ಅಕ್ಕ ಇದ್ದಾರಲ್ಲ, ಅವ್ರ ಮದ್ವೆ ನಾನು ಅಡ್ನಂತ ಏನಕ್ಕೋ ಬಿದ್ದು ಓದಾಡ್ತಿದ್ದಂತೆ ಚಿಕ್ಕನಲ್ಲಿ. ಅಣ್ಣ ತಂಗಿ ಬಂದು ಫೋಟೋಕ್ಕೆ ಪೋಸ್ ಕೊಟ್ಟಿದ್ದಾರೆ, ಫೋಟೋಸ್ ತೆಗೆಸ್ಕೊತಾ ಇದ್ದಾರೆ. ಅವರು ಸ್ಟುಡಿಯೋದಲ್ಲಿ ಹೇಳ್ತಿದ್ದಾರೆ ಈ ಥರ ಕಳೆ ಅಂತ. ಹಾಗಾಗಿ ಫೋಟೋಸ್ಗಳನ್ನೆಲ್ಲ ತೆಗಿತಾ ಇದ್ದಾರೆ. ನಮ್ಮ ದೊಡ್ಡಮ್ಮ ನಮ್ಮಮ್ಮ ಎಲ್ಲ ಬಂದು ಅಕ್ಷತೆ ಕಾಳು ಹಾಕ್ತಿದ್ದಾರೆ. ತೆಗೆಸ್ಕೋಬೇಕು ಅಂತ ನಿಂತ್ಕೊಂಡಿದ್ದಾಗ ಅರ್ಶಿಣೆ ಮುಗಿದ ಮೇಲೆ ಹಾಗೆ ಮೆಹಂದಿ ಶಾಸ್ತ್ರ ಇದೆ. ಮೆಹಂದಿ ಶಾಸ್ತ್ರ ಮುಗಿಸ್ಕೊಂಡು ನಾವು ಊರಿಗೆ ಹೊರಡಬೇಕು. ಫೋಟೋ ತೆಗಿಯಂಗೆ ಅನಿತಕ್ಕ ಅರ್ಶನಾಕು ಇವರೇ ಬಂದ ನಮ್ಮಮ್ಮನ ಎರಡನೇ ಅಕ್ಕ. ಇವ್ರ ಮೊಮ್ಮಗಳದ್ದೇ ಫಂಕ್ಷನ್ ನಡೀತಾರೆ, ಫಂಕ್ಷನ್. ಇವರು ನಮ್ಮ ದೊಡ್ಡಮ್ಮನ ಪಕ್ಕ ಮಗನ ಮಗಳು, ಅವಳ ಹೆಸರು ಬಂದು ಲಿಖಿತ ಅಂತ. ಡ್ಯಾನ್ಸ್ ಆಡ್ಬೇಕು ತಿಲಕ್, ನೀನು ನಿಂದೆ ಡ್ಯಾನ್ಸು. ಅಮ್ಮ ಹಿಂದೆ ಬನ್ನಿ ಅಮ್ಮ. ಬತ್ತ ಸಾಯಂಕಾಲ ಇವತ್ತು ಬತ್ತಲ್ಲ ಏನಕ್ಕೆ ಫೋಟೋಸ್ ತೆಗೆಸ್ಕೊಳಕ್ಕೆ ಹೋಗಿ ಫೋಟೋಸ್ ಆದಮೇಲೆ ಹುಡುಗಿಗೆ ನೀರು ಹಾಕಬೇಕು.
ನಮ್ಮ ಅಮ್ಮಗೆ ಬಂದು 6 ಜನ ಅಕ್ಕ ತಂಗಿರಿರೋದು. ನಮ್ಮಮ್ಮನೇ 4ನೇಯರು. ಹಾಗಾಗಿ ನಾವು ತುಂಬ ಅಕ್ಕ ತಂಗಿರು ಮಕ್ಳುಗಳಿದ್ದೀವಿ. ಫೋಟೋಸ್ ಎಲ್ಲ ಮುಗೀತು. ಈಗ ಕರ್ಕೊಬಂದು ಹುಡುಗಿಗೆ ನೀರು ಹಾಕ್ತಾ ಇದ್ದೀವಿ ನಾವು. ಈಗ ಅವ್ರ ಅಣ್ಣನೇ ಹಾಕ್ತಾ ಇದ್ದ. ಆಮೇಲೆ ನಾವೆಲ್ಲ ಹಾಕಿದ್ವಿ. ಇವಾಗ ಪೋಸ್ಟ್ ಮಾಡಲಿಲ್ಲ ಅಂತ. ಈಗ ನೆಕ್ಸ್ಟ್ ಬಂದು ಮೆಹಂದಿ ಶಾಸ್ತ್ರ ಸ್ಟಾರ್ಟ್ ಆಯಿತು. ಮೆಹಂದಿ ಶಾಸ್ತ್ರಕ್ಕೆ ಈ ಥರ ಡೆಕೋರೇಷನ್ ಮಾಡಿಸಿದ್ದಾನೆ ಅವರನ್ನ. ಬಂದು ಹುಡುಗಿ ರೆಡಿಯಾಗಿ ಕೂತೈತೆ. ಈಗ ಮೆಹಂದಿ ಹಾಕಿಸ್ಕೋಬೇಕು. ಈಗ ಎಲ್ಲರೂ ಕಾಯ್ತಾ ಇದ್ದಾರೆ ಮೆಹಂದಿ ಹಾಕಿಸ್ಕೊಳಕ್ಕೆ. ಇಲ್ಲ ನಾ ಹಾಕ್ಸ್ಕೊಳ್ಳಲ್ಲ. ಲಿಖಿತ ಫುಲ್ ಹಾಕ್ಸ್ಕೊತಾಳೆ. ಅವಳು ಫುಲ್ ಕೈ ತುಂಬ ಹಾಕ್ಸ್ಕೊತಾಳೆ. ಲೇಟ್ ಆಗುತ್ತೆ. ನೀವು ಒಂದೊಂದು ಹಾಕ್ಸ್ಕೊಳೋರು ಹಾಕ್ಸ್ಕೊಂಬಿಡಿ. ಗುರ್ತಿಗೆ ನಾಳಿಕೆ ರಿಸೆಪ್ಷನಲ್ಲಿ ಇಟ್ಕೊಳ್ಳೋದು ಬಂದಿದ್ವು ಅಂತ. ಹುಡುಗಿಗೆ ಬಂದು ಮೆಹಂದಿ ಹಾಕ್ತಿದ್ದಾರೆ. ಈಗ ಇನ್ನೊಬ್ರು ಬಂದಿದ್ದಾರೆ, ಮಂಗಳೂರಿಂದ ಬಂದಿರೋದು ಇವರು. ಇನ್ನೊಬ್ರು ಹಾಕಿಸ್ಕೊತಾ ಇದ್ದಾರೆ ನಮ್ಮ ಅಕ್ಕನೇ. ನಮಗೆಲ್ಲ ಹಾಕ್ಸ್ಕೊಂಡಿದ್ರು. ನಾನು ಹಾಕ್ಸ್ಕೊಂಬಂದ್ಬಿಟ್ಟಿದ್ದೆ. ಹಾಗಾಗಿ ನಾನು ಹಾಕಿಸ್ಕೊಳ್ಳಿಲ್ಲ ಮೆಹಂದಿನ. ನಂಗೆ ಟೈಮ್ ಆಗುತ್ತೆ ಹೊರಡಬೇಕು ಅಂತ. ಮೆಹಂದಿ ಶಾಸ್ತ್ರ ಮುಗಿಸ್ಕೊಂಡು ನಾನು ಹೊರಡಬೇಕು, ಅಮ್ಮ ಬಂದುಬಿಡ್ತಾಳೆ ಅಂತ. ನೋಡಿ ಫ್ರೆಂಡ್ಸ್, ಇವನು ಬಟ್ಟೆ ಬಿಚ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್. ಎಲ್ಲ ಹಳದಿ ಫಂಕ್ಷನ್ ಮುಗೀತು. ಈಗ ಮೆಹಂದಿ ಶಾಸ್ತ್ರಕ್ಕೆ ಬಟ್ಟೆ ಹಾಕತ್ತಾ ಇದ್ದಾನೆ ನೋಡಿ. ನೋಡಿ ಇವರಿಬ್ರು ಮಾತಾಡ್ತಾರೆ ಅಕ್ಕ ತಂಗಿರು. ಮೆಹಂದಿ ಬಂದು ನಮ್ಮ ಅಕ್ಕ ಹಾಕ್ಸ್ಕೊಂಡಿದ್ದಾರೆ. ಅಕ್ಕ ಹೊರಡೋಣ ನಾನು ಅಂತ ಹೇಳ್ತಿದ್ದೀನಿ. ನಮ್ಮ ಮನೆಯವರು ಬಂದಿಲ್ಲ. ಹಾಗಾಗಿ ನಾವು ಬಸ್ಗೆ ಹೋಗ್ಬೇಕೀಗ ಊರಿಗೆ. ಎಲ್ಲ ಮಿಕ್ಸಿಂಗ್ ಮಾಡ್ತಾರೆ. ನೆಕ್ಸ್ಟ್ ವಿಡಿಯೋ ಬಂದು ನಾನು ರಿಸೆಪ್ಷನ್ದು ಹಾಗೆ ಧಾರೆ ವಿಡಿಯೋನು ಸಹ ನಾನು ಹಾಕ್ತೀನಿ. ನಮ್ಮ ಕಡೆ ಹೇಗೆ ಶಾಸ್ತ್ರ ಮಾಡ್ತೀನಿ ಅನ್ನೋ ವಿಡಿಯೋಗಳನ್ನ ನಾನು ಶೇರ್ ಮಾಡ್ತೀನಿ. ಬಸ್ ಫ್ರೀ ಅಂತೆ. ಕವಿತಕ್ಕ ಮಂಗ್ಳೂರ್ಗೆ ಹೋಗಿ ಹಾಕ್ಸ್ಕೊಂಬರುತ್ತಂತೆ. ಬೆಂಗಳೂರ್ಗ ಅಪ್ಡೇಟ್ ಆಗ್ಬಿಡೈತೆ ಕವಿತಕ್ಕ. ನಮ್ಮ ಅಕ್ಕ ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯ ಬಸ್ ಫ್ರೀ ಕೊಟ್ಬಿಟ್ಟಿದ್ದಾರೆ, ಹೋಗ್ಬಿಟ್ಟು ನಡೀರಿ ಬೆಂಗಳೂರು ಹೋಗ್ಬಿಟ್ಟು ಮೆಹಂದಿ ಹಾಕ್ಸ್ಕೊಂಬರೋಣ ಅಂತ. ಹೀಗೆ ಕಾಮಿಡಿ ಮಾಡಿ ನಗಾಡ್ತಿದ್ವು. ಈಗ ಫೋಟೋಸ್ಗಳನ್ನ ಹಾಗೆ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.